ಯಾವ ದೇವತೆ ನಿನ್ನನ್ನ ತನ್ನ ಪ್ರತಿರೂಪವಾಗಿ ಇರು ಅಂತ ಹೇಳಿದಾಳೋ, ಯಾವುದು ನೀ ಊರ್ ಜನ ನಂಬಿದಾರೋ ಅದೇ ಊರ್ ಜನದ ಮುಂದೆ ಆ ತಾಯಿ ತನ್ನ ಕೋರಿಕೆ ಏನು ಅಂತಾನೂ ತಿಳಿಸಿದಾಳೆ. ನೀನ್ ಯಾವ ತಪ್ಪು ಮಾಡದೇ ಇರೋದಕ್ಕೆ ಅಮ್ಮನವರೇ ಈ ನಿರ್ಣಯನ ಹೇಳಿದ್ದಾರೆ. ಅಮ್ಮನವರು ನಿನ್ ಜೊತೆನೇ ಇದ್ದಾರೆ. ಈಗ್ಲಾದ್ರೂ ನಂಬ್ತೀರಾ? ಆ ಅಮ್ಮನವ್ರೆ ಪುಣ್ಯ ಯಾವ ತಪ್ಪು ಮಾಡಿಲ್ಲ ಅಂತ ಹೇಳಿದ್ದಾರೆ. ಒಂದೇ ಒಂದ್ ನಿಮಿಷ ಲೇಟ್ ಆಗಿದ್ದಿದ್ರು ಪುಣ್ಯನ್ ಜೀವನ ನಾಶ ಆಗಿರೋದು. ಯಾರನ್ನ ನಂಬದೇ ಇದ್ರು ಪರವಾಗಿಲ್ಲ, ಆದ್ರೆ ಅನುಮಾನ ಪಡಬಾರ್ದು. ದೇವ್ರ ಮೇಲೆ ಭಕ್ತಿ ಭಯ ಇರಬೇಕು, ಮೂಢನಂಬಿಕೆ ಅಲ್ಲ. ನಿಮ್ ನಾಗಮಣಿ ಎಲ್ಲೂ ಹೋಗಿಲ್ಲ, ಆ ದಿಗಂಬರನ್ ಹತ್ರನೇ ಇದೆ. ಅದನ್ನ ಹೇಗಾದ್ರೂ ಪಡ್ಕೋತೀವಿ. ಪುಣ್ಯನ್ ಮೇಲೂ ನನ್ ಮೇಲೂ ನಂಬಿಕೆ ಇಡಿ. ಅನಿರುದ್ಧ್, ನನ್ನ ಕ್ಷಮಿಸು. ನಿನಗೇನಾಗ್ಬಿಡತ್ತೋ ಅನ್ನೋ ಭಯದಲ್ಲಿ ನಿನ್ ಮೇಲೆ ಕೈ ಮಾಡಿ ನಿನಗನ್ಬಾರ್ದು ಮಾತನ್ನು ಅನ್ಬಿಟ್ಟೆ. ನನ್ನ ಕ್ಷಮಿಸು. ಏನ್ ಪುಣ್ಯ ಇದೆಲ್ಲ? ನಿನ್ ಬಗ್ಗೆ ನಾನು ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ಅಂದ್ರೆ ಹೇಗೆ ಹೇಳು? ಆ ಕ್ಷಣ ನೀನ್ ಎಷ್ಟು ಕಷ್ಟಪಟ್ಟೆ ಅಂತ ನನಗೆ ಗೊತ್ತು. ಇನ್ಯಾವತ್ತು ನಿನ್ ಬಾಯಿಂದ ಕ್ಷಮಿಸು ಅನ್ನೋ ಪದ ಬರಬಾರದು, ಆಯ್ತಾ? ಅಮ್ಮ ಪುಣ್ಯ, ನೀನ್ ಎಷ್ಟು ಹೇಳಿದ್ರು ಕೇಳದೆ ನಿನ್ ಜೊತೆಗೆ ನಾವು ಮೂರ್ಖರಾಗಿ ನಡ್ಕೊಂಡ್ವಿ. ನಮ್ಮನ್ನ ಕ್ಷಮಿಸ್ಬಿಡಮ್ಮ. ನೀನ್ ಬರೋದು ಒಂದು ಕ್ಷಣ ತಡ ಆಗಿದ್ದಿದ್ರು ಇವಾಗ ನಾನ್ ಯಾರು, ನೀನ್ ಯಾರು? ನಮ್ಮಮ್ಮ ಕಂಡಿದ್ ಕನಸುಗಳೆಲ್ಲ ಕಣ್ಣೀರಾಗಿ ಕರ್ಗು ಹೋಗಿರೋದು. ನಿನ್ನ ಸ್ವಂತ ಮಗಳು ತರ ನೋಡ್ಕೊಳ್ಳೋ ಚೌಡಮ್ಮ ತಾಯಿ, ನಾಗಮ್ಮ ತಾಯಿ ನಿನಗ್ ಹಾಗಾಗೋದಕ್ ಬಿಡ್ತಿದ್ರ ಪುಣ್ಯ? ಹೌದು ಅನಿರುದ್ಧ್, ಅವ್ರ ಆಶೀರ್ವಾದ ಮತ್ತೆ ನೀನ್ ಒಳ್ಳೆ ಮನ್ಸೆ ನನ್ನ ಕಾಪಾಡಿದ್ದು. ನಾನಂದ್ರೆ ಅಷ್ಟು ಪ್ರೀತಿನ ನಿಂಗೆ? ಅಷ್ಟಿಷ್ಟಲ್ಲ ಮೇಡಮ್, ತುಂಬಾ ಜಾಸ್ತಿ ಇದೆ. ನಿಮ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳೋದಕ್ಕಾಗಲ್ಲ, ಆದ್ರೆ ಕೈಯಿಂದ ತೋರಿಸ್ತೀನಿ. ಶಿವ ವಿಷನ ನುಂಗ್ದ ಹಾಗೆ ನನ್ನ ಕೈಲಿ ನುಂಗಕ್ಕಾಗಲ್ಲ, ಆದ್ರೆ ನನ್ ಮನ್ಸ್ಫೂರ್ತಿ ನೀನೇ ಇದೆಯಾ ಪುಣ್ಯ. ನನ್ ಮನಸ್ಫೂರ್ತಿ ನೀನೇ ಇದೆಯಾ ಅನಿರುದ್ಧ್. ಆದಷ್ಟು ಬೇಗ ನನ್ ಮನ್ಸಲ್ಲಿರೋ ಪ್ರೀತಿನ ಪ್ರಪಂಚಕ್ಕೆಲ್ಲ ಕೇಳಿಸೋ ಹಾಗೆ ಹೇಳ್ತೀನಿ. ಹಾಗೆ ಹೇಳೋ ದಿನಗಳು ತುಂಬಾ ದೂರ ಏನಿಲ್ಲ. ಏಯ್, ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ವೇ? ತಪ್ಪಿಸ್ಕೊಳಕ್ಕಾಗಲ್ಲ. 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 ಎಲ್ಲಿ ಹೋದೆ? ತಪ್ಪಿಸ್ಕೊಂಡ್ಬಿಡ್ತು.
ತಪ್ಪಿಸ್ಕೊಂಡ್ಬಿಡ್ತು. ಛೆ! ಛೆ! ಅಣ್ಣನಿಗೆ ವಿಷಯ ಹೇಳಿದ್ರೆ ಏನಂತಾನೋ. ಛೆ! ಆದ್ರೂ ಹೋಗಿ ಹೋಗಿ ನಾನು ಇಂಥ ಜುಜುಬಿ ಹಾವಿಗೆ ಭಯ ಪಡ್ತೀನಿ ಅಂದ್ರೆ ಏನೋ. ಛೆ! ಏಯ್ ಏಯ್ ಮತ್ತೆ ತಪ್ಪಿಸ್ಕೊಂಡ್ಬಿಡ್ತು. ಇದು ಮನೆ ಒಳಗಡೆ ಬಂದು ನನ್ನ ಪಕ್ಕಕ್ಕೆ ಬಂದಿದೆ ಅಂತಂದ್ರೆ ನನ್ನನ್ನೇನೋ ಮಾಡ್ಬೇಕು ಅನ್ಕೊಂಡಿದೆ. ಛೀ, ನನ್ ಜೀವನ ನೋಡ್ತಿದ್ರೆ ನನಗೆ ಅಸಹ್ಯ ಆಗ್ತಿದೆ. ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕಾಗ್ತಿಲ್ಲ. ನಾನ್ ಇಷ್ಟಪಟ್ಟವನು ಬೇರೆ ಯಾರ ಹಿಂದೆನೋ ತಿರುಗ್ತಾ ಇದ್ದಾನೆ. ಹೆತ್ತ ತಾಯಿ ನನ್ನನ್ನೇ ಸಾಯಿಸೋದಕ್ ನೋಡ್ತಾ ಇದ್ದಾಳೆ. ನಾನ್ ಬೇರೆ ಬಾಯ್ ಬಿಟ್ಟು ಏನು ಹೇಳೋದಕ್ಕಾಗ್ತಿಲ್ಲ. ದೇವ್ರೆ, ನನ್ ಸಮಸ್ಯೆಗೆ ಪರಿಹಾರ ಏನು? ಅದು ಯಾವಾಗ ಸಿಗುತ್ತೆ ಅಂತಾನೂ ಗೊತ್ತಿಲ್ಲ. ಪರ್ಣಿಕಾ ಎಲ್ಲಿದ್ದಾಳೆ? ಪರ್ಣಿ ಅಮ್ಮ ಹೊಡೆದಿದ್ ಏಟೇನಾದ್ರೂ ನನ್ ತಲೆಗ್ ತಗ್ಲಿದ್ದಿದ್ರೆ ಮನೆ ಮುಂದೆ ದೃಷ್ಟಿ ಕುಂಬಳಕಾಯಿ ಒಡೆಯೋ ಥರ ನನ್ ತಲೆನೇ ಒಡೆದೋಗ್ತಿತ್ತು. ಸಾವು ಕಣ್ಮುಂದೆ ಬಂದು ಹೋಗೋದು ಅಂದ್ರೆ ಇದೇ ಅನ್ಸುತ್ತೆ.